ಮಹದೇಶ್ವರ ಬೆಟ್ಟಕ್ಕೆ ತೆರಳ್ತಾ ಇದ್ದ ಯಾತ್ರಿಕ ಚಿರತೆಗೆ ಬಲಿಯಾಗಿದ್ದಾನೆ. ಮಲೆಮಹದೇಶ್ವರ ಬೆಟ್ಟದ ತಾಳಬೆಟ್ಟದಲ್ಲಿ ಚಿರತೆ ದಾಳಿ ಮಾಡಿದೆ. ಮಂಡ್ಯ ಮೂಲದ ಪ್ರವೀಣ್ ಎಂಬ ಯುವಕ ಬಲಿಯಾಗಿದ್ದಾನೆ. ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೊರಟಿದ್ರು. ಆ ಪಾದಯಾತ್ರೆಗೆ ಹೊರಟಿದ್ದಂಥ ಭಕ್ತನ ಮೇಲೆ ಚಿರತೆ ದಾಳಿ ಮಾಡಿದೆ. ಇಂಥ ವಿಪರ್ಯಾಸ ನೋಡಿ. ಪಾದಯಾತ್ರೆಗೆ ಅಂತ ಹೊರಟವರು ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಭಕ್ತನ ಮೇಲೆ ಚಿರತೆ ದಾಳಿ ಮಾಡಿದೆ. ಒಟ್ಟು 5 ಸ್ನೇಹಿತರು ಪಾದಯಾತ್ರೆಗೆ ಅಂತ ಹೊರಟಿದ್ರು. ಚಿರತೆ ದಾಳಿ ಮಾಡ್ತಾ ಇದ್ದಂತೆ ಓಡ್ ಹೋಗಿದ್ದಾನೆ ಪ್ರವೀಣ್ ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಓಡ್ ಹೋಗಿದ್ದಾರೆ. ತಾಳಬೆಟ್ಟದ ಕಂದಕದಲ್ಲಿ ಯಾತ್ರಿಕ ಪ್ರವೀಣ್ ಶವ ಪತ್ತೆಯಾಗಿರುವಂತದ್ದು. ಪಾದಯಾತ್ರೆಗೆ ಹೊರಟವರು ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಪ್ರವೀಣನ್ನ ಕೊಂದು ರಕ್ತ ಹೀರಿರುವಂತಹ ನರಭಕ್ಷಕ ಚಿರತೆ. ಈಗ ಎಲ್ಲಿ ನೋಡಿದ್ರೂ ಕೂಡ ಚಿರತೆಯ ಕಾಟ, ಹುಲಿ ಕಾಟ ಅಂತೂ ಜಾಸ್ತಿ ಆಗ್ತಾನೆ ಇದೆ. ಒಂದು ಕಡೆ ಇವರು ಪಾದಯಾತ್ರೆಗೆ ಅಂತ ಹೊರಟವರು ಮಸಣದ ಲೋಕವನ್ನ ಸೇರಿರುವಂತದ್ದು. ಸ್ನೇಹಿತರೊಂದಿಗೆ ಹೋಗ್ತಾ ಇದ್ರು. ಸ್ನೇಹಿತರು ಎಲ್ಲರೂ ಕೂಡ ಓಡೋಗಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಇವರು ಮಾತ್ರ ಸಿಕ್ಕಾಕೊಂಡಿದ್ದಾರೆ. ಪಾದಯಾತ್ರೆಗೆ ಹೊರಟಿದ್ದಂತಹ ಭಕ್ತನ ಮೇಲೆ ಚಿರತೆ ದಾಳಿ ಮಾಡಿದ್ರೆ ಪ್ರವೀಣ ಕತ್ತು, ತಲೆ, ಎದೆ ಭಾಗಕ್ಕೆ ಗಂಭೀರ ಗಾಯಗಳಾಗಿದೆ. ಕಾಡಿನೊಳಗೆ ಮೃತದೇಹ ಎಳ್ಕೊಂಡು ಹೋಗಿದೆ ಅಂತ ಚಿರತೆ ನೋಡಿ. 1 ಕಿಲೋಮೀಟರ್ ವರೆಗೂ ಕೂಡ ಎಳ್ಕೊಂಡು ಹೋಗಿದೆ. ಅದೆಷ್ಟು ರೋಷ ಇತ್ತು. ಒಟ್ಟಿನಲ್ಲಿ ತಿನ್ನಬೇಕು ಅಂತ ಹೇಳಿ ನರಭಕ್ಷಕ ಈ ರೀತಿಯಾಗಿ ಹೊಂಚ ಹಾಕಿರುವಂಥದ್ದು. ಮಂಡ್ಯವಾದ ಪ್ರವೀಣ್ ಎಂಬ ಯುವಕ ಬಲಿಯಾಗಿದ್ದಾನೆ ನೋಡಿ. ಪಾದಯಾತ್ರೆಗೆ ಹೊರಟಂಥವ್ರು ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸ್ತಾರೆ ನೋಡಿ. ಇವತ್ತು ಇಲ್ಲಿರ್ತೀವಿ, ನಾಳೆ ಎಲ್ಲಿರ್ತೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಪಾದಯಾತ್ರೆನ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟವರು ಬಾರದ ಲೋಕಕ್ಕೆ ತೆರಳಿದ್ದಾರೆ. ಎಂಥ ವಿಪರ್ಯಾಸ ಇದೆ. ಜೊತೆ ಸ್ನೇಹಿತರು ಕೂಡ ಇದ್ರು. ಸ್ನೇಹಿತರು ಓಡೋದಕ್ಕೆ ಟ್ರೈ ಮಾಡಿದ್ರು. ಪಾಪ ಇವ್ರನ್ನೊಂದು ಬಿಟ್ಟಿಲ್ಲ ಪ್ರವೀಣ. ಎದೆ, ಕತ್ತು ಭಾಗ ಸಿಕ್ಕ ಕಡೆಯೆಲ್ಲ ಸೀಡ್ ಹಾಕ್ಬಿಟ್ಟು 1 ಕಿಲೋಮೀಟರ್ ದೂರದವರೆಗೂ ಕೂಡ ಎಳ್ಕೊಂಡು ಹೋಗಿರುವಂಥದ್ದು. ಪ್ರವೀಣ ಮೃತದೇಹ ರಸ್ತೆಗೆ ತೆರಳು ಅರಣ್ಯ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅದನ್ನ ನೋಡೋದಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ಎಳ್ಕೊಂಡು ಎಳೆದಾಡಿ ಒಟ್ಟಿನಲ್ಲಿ ತನ್ನ ದಾಹವನ್ನ ತೀರಿಸ್ಕೊಂಡಿದೆ ಚಿರತೆ. ತಾಳಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು. ಪಾದಯಾತ್ರೆಗೆ ಅಂತಲ್ಲಿ ಹೊರಟಿದ್ರು, ಸ್ನೇಹಿತರೊಟ್ಟಿಗೆ ಹೊರಟಿದ್ರು. ಅವರೆಲ್ಲ ಓಡೋಗ್ಬಿಟ್ರು. ಆದ್ರೆ ಪ್ರವೀಣ ಮಾತ್ರ ಸಿಕ್ಕಾಕೊಂಡ್ರು. ಮಲೆಮಹದೇಶ್ವರ ಬೆಟ್ಟದ ತಾಳಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು. ಒಟ್ಟಿನಲ್ಲಿ ಆ ಮೃತದೇಹವನ್ನ ತರಬೇಕು ಅಂತ ಹೇಳಿ ಇಲಾಖೆಯ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಒಂದು ಕಡೆ ಅವರೇ ಪ್ರವೀಣ್ ಚಿರತೆ ದಾಳಿಗೆ ಬಲಿಯಾದಂಥವ್ರು. ಇನ್ನೊಂದು ವಿನೋದಲ್ಲಿ ನೋಡ್ತಾ ಇದ್ರೆ ನೀವು ಯಾವ ರೀತಿಯಾಗಿ ಮೃತದೇಹವನ್ನ ಕಾಡಿನಿಂದ ಆಚೆ ತರಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟು 5 ಜನ ಹೊರಟಿದ್ದು ಪಾದಯಾತ್ರೆಗೆ ಅಂತ ಹೇಳಿ. ಪಾದಯಾತ್ರೆಗೆ ಹೊರಟಿದ್ದವರು ನೋಡಿ ಈ ರೀತಿಯಾಗಿ ಇಂತಹ ಘಟನೆಗಳು ನಡೆಯುತ್ತೆ. ಇತ್ತೀಚೆಗಂತೂ ಚಿರತೆ ದಾಳಿ, ಹುಲಿ ದಾಳಿಗಳಂತೂ ಜಾಸ್ತಿ ಆಗ್ತಾನೆ ಇದೆ.